ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇತ್ತೀಚೆಗೆ ಆರೋಗ್ಯ ಕೈ ಕೊಡ್ತಾ ಇದೆ. ಆರೋಗ್ಯ ಕೈ ಕೊಡ್ತಾ ಇರೋದಕ್ಕೆ ಕಾರಣ ಏನು? ನಮ್ಮ ಮನೆಯಲ್ಲಿಯೇ ಇದೆ ಒಂದು ಕುಕ್ಕರ್ ಬ್ಲಾಸ್ಟ್. ಏನಿದು ಸ್ನೇಹಿತರೆ? ಕುಕ್ಕರ್ ಬ್ಲಾಸ್ಟ್. ಸ್ನೇಹಿತರೆ, ಆರೋಗ್ಯನೂ ಬ್ಲಾಸ್ಟ್ ಆಗ್ತಾ ಇದೆ. ಅಡುಗೆ ಮನೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗ್ತಾ ಇದೆ, ನಮ್ಮ ಆರೋಗ್ಯನೂ ಬ್ಲಾಸ್ಟ್ ಆಗ್ತಾ ಇದೆ. ಸ್ನೇಹಿತರೆ, ಇದೇನಿದು? ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಇತ್ತೀಚೆಗೆ ಒಂದು 30 ವರ್ಷದಿಂದ ಈಚೆಗೆ ನಾವು ಹೆಚ್ಚಾಗಿ ಅಡುಗೆ ಮನೆಗಳಲ್ಲಿ ಕುಕ್ಕರನ್ನು ಬಳಸ್ತಾ ಇದ್ದೀವಿ. ನಮ್ಮ ಆರೋಗ್ಯ ಕೈ ಕೊಡ್ತಾ ಇದೆ. ಕಾರಣ ಏನಿರ್ಬೋದು ಸ್ನೇಹಿತರೆ? ಯಾರೆಲ್ಲ ಕುಕ್ಕರನ್ನು ಬಳಸ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ತಪ್ಪದೆ ನೋಡಿ. ನಿಮ್ಮ ಆರೋಗ್ಯ ಎಲ್ಲಿ ಕೈ ಕೊಡ್ತಾ ಇದೆ, ಏನು ಕತೆ ಅಂತ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಕುಕ್ಕರನ್ನು ನಮ್ಮ ಹಿರಿಯರು ಏನಾದರೂ ಬಳಸ್ತಾ ಇದ್ರಾ ಅಂತ ನೋಡೋದಾದರೆ ಸ್ನೇಹಿತರೆ, ಖಂಡಿತ ಇಲ್ಲ. ಈ ಕುಕ್ಕರನ್ನು ನಮ್ಮ ಪೂರ್ವಿಕರು ಯಾವುದೇ ಕಾರಣಕ್ಕೂ ಬಳಸ್ತಾ ಇರಲಿಲ್ಲ. ಮಣ್ಣಿನ ಮಡಿಕೆಗಳನ್ನು ಬಳಸ್ತಾ ಇದ್ದರು. ಹಾಗಾದರೆ ಕುಕ್ಕರಿಂದ ನಾವೇನು ಆಹಾರವನ್ನು ಬೇಯಿಸಿ ನೋ ಸ್ನೇಹಿತರೆ, ನಾವು ಆಹಾರವನ್ನು ಬೇಯಿಸ್ತಾ ಇಲ್ಲ. ಒತ್ತಡದಲ್ಲಿ ಅದೇನಾಗ್ತಾ ಇದೆ, ಮೆಲ್ಟ್ ಆಗ್ತಾ ಇದೆ. ಒಂಥರ ಆಹಾರನೇ ಬೇಯ್ತಾ ಇಲ್ಲ. ಅಂಥ ಕುಕ್ಕರಲ್ಲಿ ನಾವು ಆಹಾರವನ್ನು ಬೇಯಿಸಿ ತಿನ್ನೋಕೆ ಹೋಗ್ತಾ ಇದ್ವಿ. ಪೋಷಕಾಂಶಗಳೆಲ್ಲ ತುಂಬಾ ನಷ್ಟ ಆಗ್ತಾ ಇದೆ. ಹಾಗಾದರೆ ಇದರ ಒಳಮರ್ಮ ಏನು ಸ್ನೇಹಿತರೆ? ಯಾರ ಮನೇಲಿ ನೋಡಿದ್ರು ಇವತ್ತು ಕುಕ್ಕರ್. ಯಾಕೆ ಈ ರೀತಿ ಕುಕ್ಕರನ್ನು ಪ್ರಭಾವಕ್ಕೆ ಒಳಗಾಗಿದ್ದೇವೆ? ನಮ್ಮ ಪೂರ್ವಿಕರು ಏನಾದರೂ ಬಳಸ್ತಾ ಇದ್ರ? ನಮ್ಮ ಪೂರ್ವಿಕರು ಕೇವಲ ಮಣ್ಣಿನ ಮಡಿಕೆಯನ್ನು ಬಳಸಿ ಮಣ್ಣಿನಿಂದ ಮಾಡಿದ ಪಾತ್ರೆಗಳನ್ನೇ ಬಳಸ್ತಾ ಇದ್ರು. 100 ವರ್ಷ, 110 ವರ್ಷ, 120 ವರ್ಷಗಳ ಕಾಲ ಬದುಕ್ತಾ ಇದ್ರು. ಅವರ ಆಯಸ್ಸು ಜಾಸ್ತಿ ಇತ್ತು, ಕಾಯಿಲೆಗಳು ಕಡಿಮೆ ಇತ್ತು. ಹಾಗಾದರೆ ನಾವು ಬಳಸ್ತಾ ಇರುವಂಥ ಕುಕ್ಕರಲ್ಲಿ ಅಂಥದ್ದೇನಿದೆ ಸ್ನೇಹಿತರೆ? ಕುಕ್ಕರ್ ಎಲ್ಲಿಂದ ಬಂತು? ಪಾಶ್ಚಿಮಾತ್ಯ ದೇಶಗಳಿಂದ ಕುಕ್ಕರು ನಮ್ಮ ದೇಶಕ್ಕೆ ಬಂತು ಸ್ನೇಹಿತರೆ. ಕುಕ್ಕರು ಹಾಕಿದಾಗ ಕೆಳಭಾಗದಲ್ಲಿ ಅಗ್ನಿ, ಕುಕ್ಕರಿನ ಒಳಭಾಗದಲ್ಲಿ ಸ್ಟೀಮು. ಈ ರೀತಿ ಯಾವುದೇ ರೀತಿಯ ಪ್ರಾಣವಾಯು, ಆಕ್ಸಿಜನ್ ಇಲ್ಲದೆ ನಾವು ಅಡುಗೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸೂರ್ಯನ ಬಿಸಿಲು, ಸೂರ್ಯನ ಬೆಳಕು ಸಹ ಬೀಳ್ತಾ ಇಲ್ಲ, ಆಕ್ಸಿಜನ್ ಇಲ್ಲ. ನಾವು ಮೇಲ್ಭಾಗದಲ್ಲಿ ಕುಕ್ಕರನ್ನು ಲಾಕ್ ಮಾಡಿ ಮೇಲ್ಭಾಗದಲ್ಲಿ ವಿಜಲ್ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಸನ್ಲೈಟ್ ಆಗಲಿ, ಪ್ರಾಣವಾಯು ಆದಂಥ ಆಮ್ಲಜನಕ ಆಗಲಿ, ಎರಡೂ ಸಹ ಇದಕ್ಕೆ ಸೇರ್ಪಡೆ ಆಗೋದೇ ಇಲ್ಲ, ಕನೆಕ್ಟ್ ಆಗೋದೇ ಇಲ್ಲ. ಕೇವಲ ಆಹಾರವನ್ನು ಬೇಯಿಸ್ತಾ ಹೋಗ್ತೀವಿ. ನಾವು ಬೇಯಿಸ್ತಾ ಇದ್ದಾಗ ಅದೊಂದು ರೀತಿಯ ಒತ್ತಡಕ್ಕೆ ಒಳಗಾಗಿ ಆಹಾರ ತಣ್ಣಗಾಗುತ್ತೆ ಹೊರತು ಬೇಯೋದಿಲ್ಲ. ಈ ಕುಕ್ಕರ್ನ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾರೆ CDIRನವರು. ಅವರು ಒಂದು ರಿಪೋರ್ಟನ್ನು ತಯಾರು ಮಾಡ್ತಾರೆ. ಈ ಕುಕ್ಕರ್ನಲ್ಲಿ ಅಡುಗೆ ಮಾಡೋದ್ರಿಂದ ಎಷ್ಟೆಲ್ಲ ಪೋಷಕಾಂಶಗಳು ನಷ್ಟ ಆಗ್ತದೆ. ನಾವು ಕುಕ್ಕರಿಂದ ಅನ್ನ ಮಾಡೋದು ಇರ್ಬೋದು, ಸಾಂಬಾರು ಮಾಡೋದಿರ್ಬೋದು, ಬೇಳೆಯನ್ನು ಬೇಯಿಸ್ಬೋದು. ಈ ರೀತಿ ಅನೇಕ ತರಕಾರಿಗಳನ್ನು, ಬೇಳೆಗಳನ್ನು ಬೇಯಿಸಿದಾಗ ಆ ಒಂದು ರಿಪೋರ್ಟ್ಸ್ ಪ್ರಕಾರ ಕೇವಲ 10% ಮಾತ್ರ ಪೋಷಕಾಂಶಗಳಿರ್ತವೆ, ಇನ್ನು 90% ಪೋಷಕಾಂಶಗಳು ನಷ್ಟ ಆಗ್ತದೆ ಅಂತ ಆ ಒಂದು ರಿಸರ್ಚು ಸೆಂಟರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನಾವು ಕುಕ್ಕರಲ್ಲಿ ತಿಂತಾ ಇರುವಂಥ ಆಹಾರವೆಲ್ಲ 90% ಪೋಷಕಾಂಶಗಳೇ ಇಲ್ಲ. ಪೋಷಕಾಂಶಗಳೇ ಇಲ್ಲದೇ ಇರುವಂಥ ಆಹಾರವನ್ನು ನಾವು ಸೇವನೆ ಮಾಡ್ತಿರೋದ್ರಿಂದ ಈಗ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಇದೆ, ಅನಾರೋಗ್ಯ, ಎಲ್ಲೆಲ್ಲೂ ಕಾಯಿಲೆಗಳು, BP ಅಂತೆ, ಶುಗರ್ ಅಂತೆ, ಥೈರಾಯ್ಡ್ ಅಂತೆ, ಈ ರೀತಿ ಅನೇಕ ಥರದ ಕಾಯಿಲೆಗಳು ನಮ್ಮನ್ನು ಬೆಂಬಿಡದೆ ಕಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕುಕ್ಕರಲ್ಲಿ ಅಡುಗೆಯನ್ನು ಬೇಗ ಮಾಡ್ಬೋದು. ಹಾಗೆ ಹೆಣ್ಣು ಮಕ್ಕಳು ಬೇರೆ ಬೇರೆ ಕೆಲಸ ಮಾಡ್ಕೊಬೋದು, ಅಥವಾ TV ನಲ್ಲಿ ಬರುವಂಥ ಧಾರಾವಾಹಿಯನ್ನು ನೋಡ್ಕೊಬೋದು. ಅದಕ್ಕೋಸ್ಕರ ಈ ಕುಕ್ಕರ್ಗಳು ಹೆಣ್ಣು ಮಕ್ಕಳಿಗೆ ವರವಾಗಿದೆ. ಆದರೆ ಮನೆಯಲ್ಲಿರುವಂಥ ಎಲ್ಲರ ಆರೋಗ್ಯ ಕೈ ಕೊಡ್ತಾ ಇದೆ ಸ್ನೇಹಿತರೆ. ನಾವು ಒಂದನ್ನು ಉಳಿಸೋಕ್ಕೋಗಿ, ಸಮಯವನ್ನು ಉಳಿಸೋಕ್ಕೋಗಿ ಕುಕ್ಕರನ್ನು ಬಳಸೋಕ್ಕೋಗಿ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ ಸ್ನೇಹಿತರೆ. ಒಂದು ಅರ್ಧ ಗಂಟೆ
ಅಡುಗೆಯನ್ನು ಅಂದರೆ 15 ನಿಮಿಷದಲ್ಲೇ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹೋಗಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ದೀವಿ. ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದೀವಿ. ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ನಿಶಕ್ತಿ, ಕೈಕಾಲು ನಡಿಲಿಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ನೂರಾರು ಥರದ ರೋಗಗಳು ನಮ್ಮನ್ನು ಆವರಿಸ್ಕೊತಾ ಇದ್ದಾವೆ. ಯಾಕೆಂದರೆ 90% ಪೋಷಕಾಂಶಗಳು ನಷ್ಟ ಆಗ್ತಾ ಇದೆ. ಸುಮ್ಮನೆ ವೇಸ್ಟ್ ಆಗಿರುವಂತಹ ಕೊಳೆತ ಆಹಾರವನ್ನು. ಹೊಸ ಕುಕ್ಕರನ್ನು ಅಂಗಡಿಯಿಂದ ತಂದಾಗ ಎಷ್ಟು ತೂಕ ಇರುತ್ತೆ ಒಂದು ಸಲ ತೂಕ ಹಾಕಿ ನೋಡಿ. 1 ವರ್ಷ 2 ವರ್ಷ ಬಳಸಿದ ನಂತರ ಆ ಕುಕ್ಕರನ್ನು ತೂಕ ಹಾಕಿ ನೋಡಿ. ಸುಮಾರು ಗ್ರಾಮ್ಗಳಷ್ಟು ತೂಕ ಲಾಸ್ ಆಗಿರುತ್ತೆ, ಕಡಿಮೆ ಬರ್ತಾ ಇರುತ್ತೆ. ಕಾರಣ ಅದರಲ್ಲಿರುವಂಥ ಅಲ್ಯೂಮಿನಿಯಂನಲ್ಲಿರುವಂತಹ ಆ ಒಂದು ಪಾತ್ರೆಯಲ್ಲಿರುವಂತಹ ಅಂಶ ನಮ್ಮ ದೇಹಕ್ಕೂ ಹೋಗಿರುತ್ತೆ. ಇದರಿಂದ ಅನೇಕ ಥರದ ರೋಗಗಳು ಬರ್ತಾ ಇದೆ ಸ್ನೇಹಿತರೆ. ಇವತ್ತಿಂದನೇ ಒಂದು ಶಪಥವನ್ನು ಮಾಡಿ ಕುಕ್ಕರನ್ನು ಮನೆಯಿಂದ ಆಚೆಗೆ ಬಿಸಾಕಿ ಕೇವಲ ಓಪನ್ ಪಾತ್ರೆಗಳಿಂದ ಅಡುಗೆ ಮಾಡೋಕ್ಕೆ ಪ್ರಯತ್ನ ಪಡಿ. ಅಥವಾ ನಿಮಗೆ ಅನುಕೂಲ ಆದರೆ ನಮ್ಮ ಪೂರ್ವಿಕರು ಬಳಸ್ತಾ ಇದ್ದಂಥ ಮಣ್ಣಿನ ಮಡಿಕೆಗಳಲ್ಲಿ ಅಡುಗೆ ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಪ್ರತಿದಿನ ನಾವು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಈಗ ಬೆಳೀತಾ ಇರುವಂಥ ಮಕ್ಕಳಿಗೂ ಇದು ಮಾರಕ ಆಗ್ತಾಯಿದೆ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೆಲವು ಕುಕ್ಕರುಗಳು ಬ್ಲಾಸ್ಟಾಗಿ ಪ್ರಾಣವನ್ನೇ ತೆಗೆದಿದ್ದಾವೆ. ಈ ಕುಕ್ಕರು ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಮಾಡಿದ ಅಡುಗೆಯ ಆಹಾರವನ್ನು ತಿಂತ ನಾವು ಇದ್ದಂತೆ ಜೀವಂತವಾಗಿದ್ದರೂ ಸಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕುಕ್ಕರ್ನ ಬಳಸೋದ್ರಿಂದ ಏನೆಲ್ಲ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸ್ನೇಹಿತರೆ, ಕುಕ್ಕರ್ನ ಇತಿಹಾಸವನ್ನು ಒಂದು ಕ್ಷಣ ನಾವು ನೋಡಿದಾಗ ಈ ಕುಕ್ಕರ್ಗೆ ಬಳಸಿರುವಂಥ ಮೆಟಲನ್ನು ಬ್ರಿಟಿಷರು ಬಳಕೆ ಮಾಡ್ತಾ ಇದ್ರಂತೆ. ಯಾಕೆಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಶುರು ಮಾಡಿದಾಗ ನಮ್ಮ ಭಾರತೀಯರನ್ನು ಜೈಲಿಗೆ ಹಾಕ್ತಾಯಿದ್ರು. ಆ ಜೈಲಿನಲ್ಲಿ ಕೈದಿಗಳಿಗೆ, ನಮ್ಮ ಭಾರತೀಯ ಕೈದಿಗಳಿಗೆ ಕುಕ್ಕರ್ನಲ್ಲಿ ಬಳಸಿರುವಂತಹ ಮೆಟಲ್ ಪಾತ್ರೆಗಳನ್ನು ಯೂಸ್ ಮಾಡಿ ಅಡುಗೆ ಮಾಡಿ ಆ ಆಹಾರವನ್ನು ನಮ್ಮ ಭಾರತೀಯ ಕೈದಿಗಳಿಗೆ ಊಟ ಹಾಕ್ತಾಯಿದ್ರಂತೆ. ಕಾರಣ ಏನು ಅಂತ ಅಂದಾಗ ಭಾರತೀಯರಿಗೆ ನಿಶಕ್ತಿ ಉಂಟಾಗಲಿ, ಅನೇಕ ರೋಗಗಳು ಬರಲಿ, ನಮ್ಮ ವಿರುದ್ಧ ತಿರುಗಿ ಬೀಳದೇ ಇರಲಿ, ಕೈಕಾಲು ನೋವು ಬರಲಿ, ಈ ಥರ ಈ ರೀತಿ ಜೈಲಿನಲ್ಲಿರುವಂಥ ಕೈದಿಗಳಿಗೆ ಊಟ ಹಾಕೋಕ್ಕೆ ಈ ಮೆಟಲ್ ಪಾತ್ರೆಗಳನ್ನು ಅವರು ಬಳಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಬ್ರಿಟಿಷ್ನವರು ಭಾರತವನ್ನು ಬಿಟ್ಟು ಹೋಗಿ ಆಯಿತು. ಆದರೆ ಈಗ ಎಲ್ಲರ ಮನೆಯಲ್ಲೂ ಇದೇ ಮೆಟಲಿಂದ ತಯಾರಾಗಿರುವಂಥ ಕುಕ್ಕರನ್ನು ನಾವು ಬಳಸ್ತಾ ಇದ್ದೀವಿ. ಎಂತಹ ವಿಪರ್ಯಾಸ ಸ್ನೇಹಿತರೆ. ಜೈಲಲ್ಲಿದ್ದ ಕೈದಿಗಳಿಗೂ ನಿಶಕ್ತಿ, ಈಗ ನಮಗೂ ಸಹ ನಿಶಕ್ತಿ ಕಾಡ್ತಾ ಇದೆ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಹಾಗೆ ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ.